ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣ. ನಚಿಕೇತ ಮತ್ತು ಅವನ ಗುರು ಯಮನ ಸಂವಾದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಇದೊಂದು ಬಹಳ ಪ್ರಮುಖವಾದಂತಹ ಸಂಭಾಷಣೆ. ಉಪನಿಷತ್ತಿನಲ್ಲಿ, ಕಠೋಪನಿಷತ್ತಿನಲ್ಲಿ ಬರ್ತಕ್ಕಂಥದ್ದು. ಅನೇಕ ರೀತಿಯಲ್ಲಿ ಅವನ ಗುರು ನಚಿಕೇತನನ್ನ ಆಮಿಷಕ್ಕೆ ಒಳಪಡಿಸಕ್ಕೆ ಪ್ರಯತ್ನ ಪಡ್ತಾನೆ. ಅಂದ್ರೆ ಸಾಧನೆ ಮಾಡುವಾಗ ನಿನ್ನ ಸಾಧನೆಗೆ ಮೆಚ್ಚಿ ನಾನು ನಿನಗೆ ವರಗಳನ್ನು ಕೊಡ್ತೀನಿ, ಅದರಲ್ಲೂ 3 ವರ ಕೊಡ್ತೀನಿ ಪ್ರಮುಖವಾಗಿ, ಕೇಳ್ಕೊ, ಹೋಗ್ಬಿಡು, ಮತ್ತೆ ಮನೆಗೆ ಹೋಗು. ಅದರಲ್ಲಿ 2 ವರಕ್ಕಂತೂ ಕೇಳ್ತಾನೆ ನಚಿಕೇತ. ಅದು ಏನು, ತನಗಾಗಿ ಅಥವಾ ತನ್ನ ಸ್ವಾರ್ಥಕ್ಕಾಗಿ ಅಲ್ಲ. ಅವನ ಮೇಲೆ ತಂದೆಗೆ ಬಹಳ ಸಿಟ್ಟು ಬಂದಿರುತ್ತೆ. ಆ ಸಿಟ್ಟನ್ನು ಕಳ್ಕೊಂಡು ತಂದೆ ಶಾಂತನಾಗಬೇಕು. 2ನೇ ವರ ಒಂದು ಕೇಳ್ತಾನೆ. 3ನೇ ವರ ಕೇಳು. 3ನೇ ವರ ಕೇಳೋದು ಬಹಳ ಅದ್ಭುತವಾಗಿದೆ ನಚಿಕೇತ. ಸಾವಿನ ನಂತರ ಏನು ಕೇಳ್ತಾನು, ಅದು ಮಾತ್ರ ಕೇಳಬೇಡ ಅಂತ ನಿಯಮ. ಸಾವಿನ ನಂತರ ಏನು ಅದು ಕೇಳಬೇಡ. ನಿನಗೆ ಎಷ್ಟು ಆಯುಷ್ಯ ಬೇಕೋ ಕೊಡ್ತೀನಿ, ಮತ್ತೆ ಏನು ನಿನಗೆ ರಾಜ್ಯ ಕೊಡ್ತೀನಿ. ಗುರು ಅಷ್ಟು ಸಮರ್ಥನಾಗಿದ್ದ, ಅಥವಾ ಅದು ಒಂದು ಸಾಂಕೇತಿಕ. ಅಧ್ಯಾತ್ಮ ಸಾಧನೆ ಮಾಡ್ತಾ ಮಾಡ್ತಾ ಹೋದ್ರೆ ನೀನು 1 ಜನ್ಮದಲ್ಲಿ ಸಾಧಿಸೋದಲ್ಲ, 10 ಜನ್ಮದಲ್ಲಿ ಸಾಧಿಸೋದನ್ನು 1 ಜನ್ಮದಲ್ಲಿ ಸಾಧಿಸ್ಬಿಡ್ಬೋದು. ಅಂತ ಒಂದು ಅದ್ಭುತ ಪರುಷಮಯ ಶಕ್ತಿ ಅಧ್ಯಾತ್ಮ ಸಾಧನೆಗಿರ್ತದೆ. ಅದನ್ನ ಅವನು ಹೇಳೋದು ಸಾಂಕೇತಿಕವಾಗಿ ಅಥವಾ ಸಿಂಬಲೈಸ್ಡ್. ನಿನಗೆ ಬೇಕಾದಷ್ಟು ಆಯುಷ್ಯ ಕೊಡ್ತೀನಿ, ಅಧ್ಯಾತ್ಮ ಜೀವಿ ದೀರ್ಘಕಾಲ ಬದುಕಬಹುದು, 90 ವರ್ಷ 100 ವರ್ಷದ ತನಕ ಬದುಕಬಹುದು. ಆಮೇಲೆ ನಿನಗೆ ರಾಜ್ಯ ಕೊಡ್ತೀನಿ, ಮತ್ತೆ ರಾಣಿಯರನ್ನ ಕೊಡ್ತೀನಿ, ಮಕ್ಕಳನ್ನ ಕೊಡ್ತೀನಿ, ಎಲ್ಲದನ್ನೂ ಕೊಡ್ತೀನಿ, ಸಂಪತ್ತು ಕೊಡ್ತೀನಿ, ಹೋಗು. 3ನೇ ಪ್ರಶ್ನೆ ಮಾತ್ರ ಕೇಳಬೇಡ. ಯಾವ್ದಾದ್ರು 3ನೇ ಪ್ರಶ್ನೆ? ಸಾವಿನ ನಂತರ ಏನು? ನಚಿಕೇತ ಅಂತಾನೆ, ಹೌದಪ್ಪ ನೀನೆಲ್ಲ ಕೊಡ್ತೀಯ ಗುರು. ಯಮ ಅಂತಂದ್ರೆ ಅಲ್ಲಿ ಹೆಸರಷ್ಟೇ, ಗುರುವಿಗೆ ಯಮ ಅಂತ ಹೆಸರಿಟ್ಟಾನೆ ಋಷಿ. ಅದರಲ್ಲಿ ಯಮ ಅಂದ್ರೆ ಸಾವಿನ ದೇವತೆ. ಗುರು ಕೂಡ ಒಂದು ರೀತಿ ಸಾವಿನ ದೇವತೆನೆ. ಹಳೆಯ ಕೊಳೆಯನ್ನೆಲ್ಲ ತೆಗೆದು ಹಾಕಿ ಹೊಸ ಮಾರ್ಗವನ್ನು ತೋರಿಸ್ತಕ್ಕಂಥ ಗುರು ಸಾವಿನ ದೇವತೆ ಅನ್ನೋ ಅರ್ಥದಲ್ಲಿ ಅಲ್ಲಿ ಚಿತ್ರಿಸಿದ್ದಾನೆ. ಅದಕ್ಕೆ ಹೌದು, ಇಷ್ಟೆಲ್ಲ ಕೊಡ್ತೀಯ ನೀನು, 1000 ವರ್ಷ ನಾನು ಬದುಕಬಹುದು, ಬೇಕಾದಷ್ಟು ಭೋಗವನ್ನು ಅನುಭವಿಸ್ಬೋದು, ಆಮೇಲೆ ಏನು ಹೇಳು ಅಂತ. ಆಮೇಲೆ ಸಾಯ್ಲೇಬೇಕಲ್ಲ. ಅದೇ ಸಾಯ್ಲೇಬೇಕು ಅಂದಮೇಲೆ ನನಗಿದು ಯಾವುದೂ ಬೇಡ. ನನಗೆ ಈಗ ನೀ ಕೊಡ್ತಕ್ಕಂತಹ ಸಂಪತ್ತು, ರಾಜ್ಯ, ರಾಣಿಯರು ಏನೂ ಬೇಡ. ನನಗೆ ಸತ್ತ ಮೇಲೆ ಏನಾಗ್ತೀನಿ ಅಂತ ಬೇಕು. ಆವಾಗ ಅವನು ಹೇಳ್ತಾನೆ, ಯಮ ಹಾಗಾದ್ರೆ ನಿನ್ನೊಳಗಡೆ ಒಂದು ಅಗ್ನಿ ಇದೆಯಪ್ಪ, ಪ್ರತಿಯೊಬ್ಬರೊಳಗಡೆನೂ ಇದೆ ಅದು. ಆ ಅಗ್ನಿಯನ್ನು ಜಾಗೃತ ಮಾಡ್ಕೊ. ಅದು ಸುಷುಪ್ತ ಅವಸ್ಥೆಯಲ್ಲಿದೆ, ಸುಪ್ತಾವಸ್ಥೆಯಲ್ಲಿದೆ. ಅದನ್ನು ಜಾಗೃತಿ ಮಾಡ್ಕೊ. ನಿನಗೆ ಗೊತ್ತಾಗುತ್ತೆ ನಾನು ಸತ್ತ ಮೇಲೆ ಏನಾಗ್ತೀನಿ, ಸತ್ತ ಮೇಲೆ ಏನು ಮುಂದಿಂದು. ಹಾಗಾದ್ರೆ ಅದು ಆ ವಿದ್ಯೆ ಹೇಳ್ಕೊಡು, ಅಗ್ನಿವಿದ್ಯೆ ಅಂತಾನೆ ಕರೆದು ಬಿಟ್ಟಿದ್ದಾನೆ.
ಆ ಗುರುವಿಗೆ ಬಹಳ ಸಂತೋಷ ಆಗಿ ಆ ಅಗ್ನಿಗೆ ನಿನ್ನೆ ಹೆಸರು ಇಟ್ಟು ಬಿಡ್ತೀನಪ್ಪ ನಾನು, ನಚಿಕೇತ ಅಗ್ನಿ ಅಂತ ಇಡ್ತೀನಿ ಅದಕ್ಕೆ. ಅಂದ್ರೆ ಹೆಸರಿಲ್ಲ ಅದಕ್ಕೆ. ಕುಂಡಲಿನಿ ಶಕ್ತಿ ಅಂತ ಕರೀತಾರೆ ಕೆಲವರು, ಆತ್ಮಶಕ್ತಿ ಅಂತ ಕರೀತಾರೆ ಕೆಲವರು, ಇನ್ ಕೆಲವರು ವಿಲ್ ಪವರ್ ಅಂತ ಕರೀತಾರೆ, ಇಚ್ಛಾಶಕ್ತಿ ಅಂತ ಕರೀತಾರೆ. ಏನೇ ಕರೆದ್ರು ಕೂಡ ಪ್ರತಿಯೊಬ್ಬ ಮಾನವನಲ್ಲಿ ಅಗಾಧವಾದ ಶಕ್ತಿ ಇದೆ. ಅದನ್ನ ಹೊರಗೆ ತೆಗೆಯುವ ಉಪಾಯಗಳೇ ಇವೆಲ್ಲ: ಪ್ರಾರ್ಥನೆ, ಪೂಜೆ, ಧ್ಯಾನ, ಜಪ, ಕಾಯಕ, ಹೋರಾಟ, ಯುದ್ಧ, ಜಗಳ, ರಾಜಕಾರಣ ಎಲ್ಲದೂ. ಅಂದ್ರೆ ಈ ಅಗ್ನಿ ಏನಾದ್ರೂ ನಾವು ಊರ್ಧ್ವಮುಖಗೊಳಿಸ್ಲಿಲ್ಲ ಅಂದ್ರೆ ಮೇಲ್ಮುಖವಾಗಿ ಹರಿಸ್ಲಿಲ್ಲ ಅಂದ್ರೆ, ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಇದು ರೋಗವಾಗಿ ಪರಿವರ್ತನೆ ಆಗ್ತದೆ. ರೋಗನೇ ಇದು, ಅಥವಾ ಸಾವಂತರದಕ್ಕೆ ಇದೇ ಕಾರಣ ಆಗ್ತದೆ. ಅದಕ್ಕೆ ಈ ಅಗ್ನಿಯನ್ನ ಬಳಸಲೇಬೇಕು. ಯಾವ ರೂಪದಲ್ಲಾದ್ರೂ ಬಳಸಿ. ಸ್ಪೋರ್ಟ್ಸ್ ಅಂತ ಇದೆಯಲ್ಲ ಈಗ, ಸ್ಪೋರ್ಟ್ಸ್ ಏನು ಕ್ರೀಡೆ, ಏನ್ ಬಹಳ ಜೋರಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಎಂತೆಂಥ ಒಂದೊಂದು ಸೆಕೆಂಡ್ ಮುಖ್ಯ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ನಾನು ಗೆಲ್ಲಬೇಕು, ಚಿನ್ನದ ಪದಕ ಗೆಲ್ಲಬೇಕು. ಅಲ್ಲಿಯೂ ಇರೋದು ಈ ಅಗ್ನಿ ಜಾಗೃತಿ ಮಾಡ್ಕೊಳ್ಳೋ ತಂತ್ರನೇ. ಯಾವಾಗ ಮನುಷ್ಯ ಪ್ರಕೃತಿ ಮಾರ್ಗವನ್ನು ಬಿಟ್ಟು ವಿಶೇಷವಾದ ಸಾಧಕ ಮಾರ್ಗವನ್ನು ಇಟ್ಕೊಳ್ತಾನೋ ಆವಾಗ ಅವನು ತನ್ನಲ್ಲಿ ಅಗಾಧ ಶಕ್ತಿಯನ್ನು ಬಿಡುಗಡೆ ಮಾಡುವ ಸಾಮರ್ಥ್ಯವನ್ನು ಪಡಿತಾನೆ. ಅವನು ಸ್ಪೋರ್ಟ್ಸ್ ಮನ್ ಇರಲಿ, ಸಂಗೀತಗಾರ ಇರಲಿ, ಮ್ಯೂಸಿಷಿಯನ್ ಇರಲಿ, ಅಥವಾ ಒಬ್ಬ ಸಾಧಕ ಪದ್ಮಾಸನವನ್ನು ಹಾಕ್ಕೊಂಡು ವಜ್ರಾಸನವನ್ನು ಹಾಕ್ಕೊಂಡು 3 ಗಂಟೆ ಕೂತ್ಕೊಳ್ತಾನೆ, ದೀರ್ಘ ಉಸಿರಾಡಿಸ್ತಾನೆ, ಕುಂಭಕವನ್ನು ಮಾಡ್ತಾನೆ. ಇಲ್ಲಿಯೂ ಪ್ರಯತ್ನ ಇರೋದೇನೆಂದ್ರೆ ತನ್ನೊಳಗಡೆ ಅಗಾಧವಾಗಿರುವಂತಹ ಆ ಶಕ್ತಿಯನ್ನ ಜಾಗೃತಿ ಮಾಡ್ಕೊಳ್ಳುವಂಥದ್ದು. ಯಾರು ಅದನ್ನ ಜಾಗೃತಿ ಮಾಡ್ಕೊಳ್ತಾರೋ ಅವ್ರ ನಂತರದ ಜೀವನ ಬಹಳ ಅದ್ಭುತವಾಗಿರ್ತದೆ. ಸಿದ್ಧಾರ್ಥ ಬುದ್ಧನಾಗಬೇಕಾದ್ರೆ ಸುಮಾರು 7, 8, 10 ವರ್ಷಗಳ ಕಾಲ ಬಹಳ ಕಷ್ಟಪಡ್ತಾನೆ. ವರ್ಧಮಾನ ಮಹಾವೀರನಾಗಬೇಕಾದ್ರೂ ಕೂಡ ಅಷ್ಟೇನೆ 12 ವರ್ಷಗಳ ಕಾಲ ತಪಸ್ಸು. ಒಬ್ಬ ಅಲ್ಲಮ, ಅಂದ್ರೆ ಪಳ್ಳಿಗಾವಿಯಲ್ಲಿ ಹುಟ್ಟಿದ ಅಲ್ಲಮ ಪ್ರಭುವಾಗಿ ಶೂನ್ಯ ಪೀಠಾಧ್ಯಕ್ಷರ ಆಗೋ ತನಕ, ಅಥವಾ ಆಗೋದಕ್ಕೆ ಮುಂಚೆ ಅಲ್ಲಮ ಪ್ರಭುವಾಗಿ ಅನಿಮಿಷಯ್ಯನವ್ರ ಹತ್ರ ಬರೋ ಹೊತ್ತಿಗೆ ಆ ಅಗ್ನಿಯನ್ನು ಜಾಗೃತಿ ಮಾಡ್ಕೊಂಡಿರ್ತಾರೆ. ಆದ್ರಿಂದನೇ ಬಯಲುಕಾಯ ಸಿದ್ಧಿ, ಅಥವಾ ನಡಿಲಾರದೆ ಆಕಾಶ ಮಾರ್ಗದಲ್ಲಿ ಅಥವಾ ಒಂದು ಕ್ಷಣದಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗುವ ಸಾಮರ್ಥ್ಯ ಅಲ್ಲಮ ಪ್ರಭು ಆಗಲಿ, ಶಂಕರಾಚಾರ್ಯರಾಗ್ಲಿ, ಅವರೆಲ್ಲ ಅವತ್ತಿನ ಕಾಲಕ್ಕೆ ಯಾವುದೇ ಸಂಪರ್ಕ ಸಾಧನಗಳನ್ನು ಬಳಸಲಾರದೆ, ಅವ್ರ ಕುದುರೆ ಆನೆನೂ ಇಟ್ಕೊಂಡಿರ್ಲಿಲ್ಲ. ರಾಜರು ಆನೆ ಕುದುರೆಗಳನ್ನಾರು ಇಟ್ಕೊಂಡಿದ್ರು, ಇವ್ರಿಗೇನು ಇಲ್ಲ. ಆದ್ರೆ ಅಷ್ಟೊಂದು ಹೇಗೆ ಅಡ್ಡಾಡಿದ್ರು ಅವರು, ದೇಶಗಳನ್ನೆಲ್ಲ ಸುತ್ತಾಡಿದ್ರಲ್ಲ, ಅದು ಸಾಮಾನ್ಯ ಶಕ್ತಿ ಅಲ್ಲ. ಈ ಶಕ್ತಿಯನ್ನ ಜಾಗೃತಿ ಮಾಡಿಕೊಂಡಾಗ ಈಗಲೂ ಸ್ವಾಮೀಜಿಗಳಿಗೆ, ಸಾಧಕರಿಗೆ ಆ ಶಕ್ತಿ ಸಾಧನೆ ಮಾಡಕ್ ಪ್ರಯತ್ನ ಶುರು ಮಾಡಿದಾಗ ಅಗ್ನಿ ಏನ್ ಜಾಗೃತಿ ಆಗಲ್ಲ. ಸಿದ್ಧಿಗಳು ಬರ್ತವೆ, ಕಾರ್ ಬರ್ತದೆ, ಇನೋವಾ ಬರ್ತದೆ, ಫಾರ್ಚುನರ್ ಬರ್ತದೆ, ಮಠ ಬರುತ್ತೆ. ಆಮೇಲೆ ಜನಗಳು, ಅನುಯಾಯಿಗಳು, ಜಾತಿ ಹೆಸರಲ್ಲಿರ್ಬೋದು, ಅಥವಾ ಮತ್ಯಾವುದೋ ಮತಪಂಥಗಳ ಹೆಸರಿನಲ್ಲಿರ್ಬೋದು, ಅನುಯಾಯಿಗಳೆಲ್ಲ ಬರ್ತಾರೆ. ಅಲ್ಲಿಗೆ ನಿಂತ್ಬಿಟ್ವಿ ಅಂದ್ರೆ ಏನು ಸಾಧನೆ ಆಗಲ್ಲ, ರೋಗಿ ಆಗ್ತಾನೆ. ಯಾರು ಮಧ್ಯಕ್ಕೆ ಸಾಧನೆ ನಿಲ್ಲಿಸ್ತಾನೋ ಖಂಡಿತವಾಗಿ ಅವನು ರೋಗಿ ಆಗ್ತಾನೆ, ಅಥವಾ ಒಂದ್ ರೀತಿ ಹುಚ್ಚನಾಗ್ತಾನೆ, ಸಂಕುಚಿತನಾಗ್ತಾನೆ, ಅಹಂಕಾರಿ ಆಗ್ತಾನೆ. ಅವನು ಬಹಳ ನುಕ್ಸಾನ್ ಮಾಡ್ಕೊಳ್ತಾನೆ. ಬರೀ ತನಗಷ್ಟೇ ನುಕ್ಸಾನ್ ಮಾಡ್ಕೊಳ್ಳಲ್ಲ, ತನ್ನ ನಂಬದವ್ರಿಗೂ ನುಕ್ಸಾನ್ ಮಾಡ್ತಾನೆ. ಕೊನೆಗೆ ಪಾಪ ಗುರುಗಳಿಗೆ ಹುಷಾರಿಲ್ಲ, ಹಂಗಾಗಿದೆ ಹಿಂಗಾಗಿದೆ, ಆಪರೇಷನ್ ಮಾಡಿಸ್ರಿ, ಮತ್ತೊಂದು ಮಾಡಿಸ್ರಿ,
ಅವರಿಗೆ ಆ ದೇಶಕ್ಕೆ ಕಳಿಸ್ರಿ, ಈ ದೇಶಕ್ಕೆ ಕಳಿಸ್ರಿ. ಇಲ್ಲ, ನಮ್ಮ ಹಿರಿಯರು ಯೋಗಿಗಳು ಸಾಧನೆ ಮಾಡಬೇಕಾದ್ರೆ ಎಷ್ಟೋ ವರ್ಷ ತಗೊಳ್ತಾ ಇದ್ರು. ಅವಾಗ ಸದ್ಯಕ್ಕೆ ಯಾವ ಕಾರ್ಗಳು ಇರಲಿಲ್ಲ, ಕಾರ್ ಕಂಪ್ನಿ ಇರಲಿಲ್ಲ, ಏನೂ ಇರಲಿಲ್ಲ. ಸಾಧನೆ ಮಾಡ್ಲೇಬೇಕು ಅವರು, ಇಲ್ಲ ಅಂದ್ರೆ ಭೋಗ ಜೀವನಕ್ಕೆ ಬೀಳ್ಬೇಕು. ಎರಡೇ ಆಯ್ಕೆ, ಯೋಗ ಜೀವನ ಇಲ್ಲ ಭೋಗ ಜೀವನ. ಇವತ್ತು ಸಾಧಕರ ಮುಂದೆ ಬೇಕಾದಷ್ಟು ಆಯ್ಕೆಗಳಿವೆ. ಸ್ವಾಮೀಜಿಗಳಾದಂಥವರು ಮಠಾಧೀಶರಾಗ್ತಾರೆ, ಜಗದ್ಗುರುಗಳಾಗ್ತಾರೆ. ಇಲ್ಲ ಇನ್ನು ಕೆಲವರು ರಾಜಕೀಯಕ್ಕೂ ಹೋಗಿ ಅಲ್ಲಿ ಯಶಸ್ವಿ ಆಗ್ಬೋದು ಅಥವಾ ಫೇಲ್ ಆಗ್ಬೋದು. ಇನ್ನು ಕೆಲವರು ಏನು ಅನುಯಾಯಿಗಳನ್ನು ಕಟ್ಟಿ ಒಂದೇನೋ ಸ್ಥಾಪನೆ ಮಾಡ್ದಂಗೆ ಮಾಡಬಹುದು. ಇವು ಯಾವ ಸಾಧನೆಯ ಅಂತಿಮ ಸಿದ್ಧಿಗಳಲ್ಲ. ತಾನು ಆನಂದವಾಗಿ ಶಾಂತವಾಗಿ ಕೂತ್ಕೊಳ್ಳೋದು ಸಮಾಧಿ ಸ್ಥಿತಿ ಅಂತ ಕರೆದರು. ಲಿಂಗಾಂಗ ಸಾಮರಸ್ಯ ಅಂತ ಕರೆದರು. ಯೋಗ ಜೀವನ ಅದನ್ನ ಯಾರು ಸಿದ್ಧಿ ಮಾಡ್ಕೊಳ್ತಾರೋ ಆಮೇಲೆ ಅವ್ರು ಪ್ರಸಿದ್ಧಿ ಆಗ್ಬೇಕು. ಮೊದಲು ಸಿದ್ಧಿ, ಆಮೇಲೆ ಪ್ರಸಿದ್ಧಿ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಮೊದಲೇ ಪ್ರಸಿದ್ಧಿ, ಆಮೇಲೆ ಸಿದ್ಧಿ ಮಾಡ್ಕೊಳಕ್ ಒದ್ದಾಡ್ತೀವಿ. ಆಗಲ್ಲ, ಅದು ಸಿದ್ಧಿ ಆಗಲ್ಲ. ಟೈಮೇ ಇರೋದಿಲ್ಲಲ್ಲ, ಎಲ್ಲಿ ಅಡ್ಡಾಡೋದು. ಆಮೇಲೆ ಒಂದಿಷ್ಟು ಕಾಣಿಕೆ ಬರ್ತದೆ, ಒಂದಿಷ್ಟು ಒಳ್ಳೆ ಹೊಗಳಿಕೆ ಬರ್ತದೆ, ಭಾಷಣದ ಕಲೆನೂ ಬಂದ್ಬಿಡ್ಬಹುದು. ಇವು ಯಾವ ಅಂತಿಮ ಸಿದ್ಧಿಗಳಲ್ಲ. ಅಂತಿಮ ಸಿದ್ಧಿ ಅಂದ್ರೆ ಪ್ರಭುದೇವರು ಕೂಡ ಒಂದು ವಚನದಲ್ಲಿ ಹೇಳ್ತಾರೆ, ಸಾವನ್ನ ತಿಳಿಬೇಕು, ತನ್ನನ್ನ ತಾನು ತಿಳಿಬೇಕು. ನಿಮ್ಮಲ್ಲಿ ನೀವು ತಿಳಿದು ನೋಡಿರಿ, ಅನ್ಯವಿಲ್ಲ ಕಾಣಿರಣ್ಣ. ಏನ್ ಅನ್ಯಭಾವ ನೆನೆಯದೆ, ಏನೆಲ್ಲ ಗದ್ದಲಗಳನ್ನು ಬಿಟ್ಟು ಮೊದಲು ನಿಮ್ಮನ್ನು ನೀವು ತಿಳ್ಕೊಳ್ಳಿ. ನಿಮ್ಮನ್ನು ನೀವು ತಿಳ್ಕೊಳ್ಳೋದಂದ್ರೆ ನಾನು ನೋಡ್ಕೊಂತೀನಲ್ರಿ, ಕನ್ನಡಿ ನೋಡ್ಕೊಂತೀನಿ, ನಂಗೆ ಗೊತ್ತಿಲ್ವಾ? ನೋ, ಅದಲ್ಲ. ಆತ್ಮದ ಕನ್ನಡಿಯಲ್ಲಿ, ಬುದ್ಧಿಯ ಕನ್ನಡಿಯಲ್ಲಿ ನಮ್ಮ ದೋಷಗಳನ್ನು ನೋಡಿಕೊಂಡು ತಿದ್ದಿಕೊಂಡು ನಮ್ಮಲ್ಲಿರುವ ಸಾಮರ್ಥ್ಯವನ್ನ ಜಾಗೃತಿ ಮಾಡ್ಕೊಳ್ತೀವಲ್ಲ, ಅದು ನಿಜವಾದ ತನ್ನಂತ ನಡೆಯೋದು. ಪ್ರತಿಯೊಬ್ಬರಲ್ಲೂ ಒಂದು ಸಾಮರ್ಥ್ಯ ಇದೆ, ಪ್ರತಿಯೊಬ್ಬರಲ್ಲೂ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನ ಗುರುತಿಸ್ಕೊಳ್ಳೋದು ತುಂಬಾ ಜನರಿಗೆ ಆಗಲ್ಲ. ಗುರುಗಳು ಸಿಕ್ಕಲ್ಲ, ಅವರು ಯಾವುದೋ ಒಂದು ಸಣ್ಣ ಪುಟ್ಟದಕ್ಕೆ ಬಲಿಯಾಗಿ ಆ ಸಾಮರ್ಥ್ಯವನ್ನು ಮುಗಿಸ್ಕೊಂಡ್ಬಿಡ್ತಾರೆ. ಆದ್ರೆ ನಿಜವಾಗಿ ನಮ್ಮ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಜೀವನವನ್ನು ರೂಪಿಸ್ಕೊಂಡು ಒಳಗಡೆಯ ಆ ಅಗ್ನಿಯನ್ನು, ಕುಂಡಲಿನಿ ಶಕ್ತಿ ಏನ್ರಿ ಏನು ಹೇಳಿವಲ್ಲ ಮೊದಲೆಲ್ಲ, ನಚಿಕೇತ ಅಗ್ನಿ ಅವರ ಗುರು ಕರೀತಾನಲ್ಲ, ಆ ಅಗ್ನಿ ಅದೇ ಆತ್ಮ ಜಾಗೃತಿ. ಅವಾಗ ಸಿದ್ಧಿಗಳು ಬಂದೇ ಬರ್ತಾವ. ಸಿದ್ಧಿಗಳನ್ನು ಅವಾಗ ಸಣ್ಣವ. ಅವಾಗ ಯಾರು ಆತ್ಮ ಜಾಗೃತಿಯನ್ನು ಪಡ್ಕೊಂಡು ಅವನು ತನ್ನನ್ನು ತಾನು ನಿಯಂತ್ರಿಸ್ಕೊಳ್ತಾನೆ, ತನ್ನನ್ನು ತಾನು ಅರಿತುಕೊಳ್ತಾನೆ, ಅವನಿಗೆ ಸಿದ್ಧಿಗಳು ತುಂಬಾ ಸಣ್ಣವು, ಸಹಜವಾಗಿ ಬಂದ್ಬಿಡ್ತಾವು. ಅತಿ ಪ್ರಯತ್ನ ಮಾಡ್ಬೇಕಾಗಿಲ್ಲ. ಅದನ್ನ ಪ್ರತಿಯೊಬ್ಬ ಭಕ್ತನು ಕೂಡ, ಬರೀ ಸಾಧಕರಂದ್ರೆ ಮಠ ಸೇರಿದವರು ಅಂತ ಅಷ್ಟೇ ತಿಳ್ಕೊಬೇಡಿ. ಭಕ್ತರು, ನೀವು ಗೃಹಸ್ಥರಾಗಿದ್ರು ಕೂಡ ನಿಮ್ಮಲ್ಲಿ ಆ ಶಕ್ತಿಯನ್ನ ನೀವು ಜಾಗೃತಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದ್ರೆ ನೀವು ಕೂಡ ದುಃಖಿಗಳಾಗ್ತೀರಾ, ರೋಗಿಗಳಾಗ್ತೀರಾ. ಅದನ್ನ ಪಡೆಯೋದು ಅಂದ್ರೆ ನಮ್ಮ ಕೆಲಸದಲ್ಲಿ ಪ್ರಾವೀಣ್ಯತೆ, ಕೌಶಲ್ಯತೆ, ನಮ್ಮ ಬದುಕಿನಲ್ಲಿ ಸದ್ಗುಣ, ಎಲ್ಲ ಕಡೆಯಲ್ಲಿಯೂ ಸದ್ಗುಣ, ಎಲ್ಲೆಲ್ಲಿಯೂ ಸಮಾಧಾನ. ಮೆರಮಿಂಡ ದೇವ ಹೇಳ್ತಾರೆ, ಅದನ್ನ ನಾವು ಸಾಧಿಸ್ಕೊಳ್ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.